ಇವತ್ತು ಮಿಲ್ಕ್ ಕೇಕ್ ಸ್ವೀಟ್ ರೆಸಿಪಿ, ಹಾಲಿನ ಪುಡಿಯಿಂದ ಮಾಡಿದ ಈ ರೆಸಿಪಿ ತುಂಬ ರುಚಿಯಾಗಿರ್ತದೆ ನೋಡಿ. ಸ್ವೀಟ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಮನೆಯಲ್ಲಿ ನಾವು ಟ್ರೈ ಮಾಡ್ಬೋದು ಇದನ್ನು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2 ಕಪ್ಪಿನಷ್ಟು ಮಿಲ್ಕ್ ಪೌಡ್ರ್ ತೆಗೆದುಕೊಂಡಿದ್ದೇನೆ ನಾನು. ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡ್ರ್ ಆಗ್ತದೆ ನೋಡಿ. ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡುವ. ಇವಾಗ ನೋಡಿ, 1 ಕಪ್ಪಿನಷ್ಟು ಹಾಲನ್ನು ಹಾಕಿ ನಾನೀಗ ಸೇಮ್ ಕಪ್ ಯೂಸ್ ಮಾಡಿದ್ದೇನೆ ಎಲ್ಲ ಅಳತೆಗೂ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು, ಯಾವುದೇ ಗಡಿಬಿಡಿ ಇಲ್ಲದೆ ನೋಡಿ. ಆರಾಮದಲ್ಲಿ ಈ ರೀತಿ ಮಿಕ್ಸ್ ಮಾಡುವ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ. ಈಗ ಪುನಃ ಒಂದು ಅರ್ಧ ಲೋಟದಷ್ಟು ಹಾಲನ್ನು ನಾನು ಹಾಕ್ತಾ ಇದ್ದೇನೆ. ಅರ್ಧ ಲೋಟ ಅಂದರೆ ಅರ್ಧ ಕಪ್ಪಿನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡುವ. ಈ ರೀತಿ ಯಾವುದೇ ಗಂಟುಗಳಿರಬಾರ್ದು, ಗಂಟುಗಳಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ. ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನೊಂದು 3/4 ಕಪ್ಪಿನಷ್ಟು ಬ್ರೌನ್ ಶುಗರ್ ತೆಗೆದುಕೊಂಡಿದ್ದೇನೆ. ಶುಗರ್ ಸಹ ಹಾಕ್ಬೋದು ಅಥವಾ ಬೆಲ್ಲ ಸಹ ಹಾಕ್ಬೋದು. ನಾನು ಬ್ರೌನ್ ಶುಗರ್ ಇತ್ತು ಮನೆಯಲ್ಲಿ, ಹಾಗೆ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಲಿ ಸಕ್ಕರೆ ಸಹ ಎಲ್ಲ ನೋಡಿ, ಯಾವುದೇ ಗಂಟುಗಳಿಲ್ಲ. ಇವಾಗ ನಾನು ಒಂದು ಕಬ್ಬಿಣದ ಬಾಣಲೆಯನ್ನು ನೋಡಿ ಗ್ಯಾಸಲ್ಲಿ ಇಟ್ಟಿದ್ದೇನೆ. 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ಇವಾಗ ಗ್ಯಾಸ್ ಆನ್ ಮಾಡಲಿಲ್ಲ, ತುಪ್ಪ ಚೆನ್ನಾಗಿ ಕರಗಲಿ ನೋಡಿ. ನೀರಾಯ್ತು. ಈಗ ಆವಾಗ ನಾವು ಇದನ್ನು ಹಾಕುವ. ಇನ್ನು ನಾವು ಕೈ ಬಿಡದೆ ಮಾತ್ರ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ. ಕೈ ಬಿಟ್ಟರೆ ತಳ ಹಿಡಿತದೆ ಮತ್ತು ಕಪ್ಪಾಗ್ತದೆ ಸ್ವಲ್ಪ. ಅದಕ್ಕೋಸ್ಕರ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸಾಧಾರಣ ಒಂದು 15ರಿಂದ 18-20 ನಿಮಿಷದವರೆಗೆ ಬೇಕಾಗ್ತದೆ. ಇದಕ್ಕೆ ನಿಧಾನ ಉರಿಯಲ್ಲಿ ಇದನ್ನು ಬಿಸಿ ಮಾಡುವ ನಾವೀಗ. ಈ ರೀತಿ ಕುದಿಸ್ತಾ ಇರುವ ಸ್ವಲ್ಪ ಹೊತ್ತಿನಲ್ಲಿ ಇದು ಗಟ್ಟಿಯಾಗಲಿಕ್ಕೆ ಶುರುವಾಗ್ತದೆ. ಸ್ವಲ್ಪ ಗಟ್ಟಿಯಾಗ್ತಾ ಬರುವಾಗ ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯಿಸಬೇಕು. ಈಗ ನಾವಿದೆ ತಳ ಹಿಡಿಯದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ. ಈಗ ಇನ್ನೊಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ನಾನು ಹಾಕಿದ್ದೇನೆ. ಒಟ್ಟು ನಾನೊಂದು 5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ ನೋಡಿ. ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ. ಸ್ವಲ್ಪ ಕಷ್ಟ ಅನಿಸೋದು ಇದು ಮಾತ್ರ, ಆದರೆ ಇಷ್ಟು ರುಚಿಯಾಗ್ತದೆ ಅಂದರೆ ತಿನ್ನುವಾಗ ನೀವು ಇಷ್ಟು ಹೊತ್ತು ಎಷ್ಟು ಹೊತ್ತಪ್ಪ ಅನಿಸಿದ್ರೂ ಒಳ್ಳೆ ರುಚಿ ಕೊಡ್ತದೆ ನೋಡಿ ತಿನ್ನುವಾಗ. ಆವಾಗ ನಿಮಗೆ ಖುಷಿ ಆಗ್ತದೆ ನೋಡಿ. ಈಗ ನಾನು ಏಲಕ್ಕಿ ಪುಡಿ ಹಾಕಿದ್ದೇನೆ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಚೆನ್ನಾಗಿ ಪುಡಿ ಮಾಡಿ ಅದನ್ನು ಏಲಕ್ಕಿಯನ್ನು ಹಾಕಿದ್ದೇನೆ ನಾನು ನೋಡಿ. ಇನ್ನು ಸ್ವಲ್ಪ ಹೊತ್ತಾದರೆ ಆಯಿತು. ಸಾಧಾರಣ ಗಟ್ಟಿಯಾಗಿದೆ, ಸ್ವಲ್ಪ ತಳ ಬಿಡುವ ಹಾಗಿರಬೇಕು ಇದು ಮಗುಚುವಾಗ. ತುಂಬ ಗಟ್ಟಿ ಸಹ ಮಾಡಬಾರ್ದು, ಅದು ಸ್ವಲ್ಪ ಗಟ್ಟಿ ಆಗ್ತದೆ ತುಂಬ ನೋಡಿ. ಈಗ ಒಂದು 1/4 ಗಂಟೆಯಲ್ಲಿ ಗಟ್ಟಿ ಆಗ್ತಾ ಬರ್ತದೆ. ಮೆಲ್ಲ ಇಟ್ಟಷ್ಟು ಸ್ವಲ್ಪ ನಿಧಾನ ಆಗ್ತದೆ ಮಾಡಲಿಕ್ಕೆ. ಸ್ವಲ್ಪ ಮೀಡಿಯಮ್ ಹೀಟಲ್ಲೇ ಇಟ್ಟು ಮಾಡಿದರೆ ಸ್ವಲ್ಪ ಬೇಗ ಆಗ್ತದೆ. ಇವಾಗ ಸಾಧಾರಣ ಆಗ್ತಾ ಬಂತು ಇದು. ಇವಾಗ ನಾನೊಂದು ಬಟ್ಟಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ತೇನೆ ನೋಡಿ ಪಾತ್ರೆಯಲ್ಲಿ. ಇವಾಗ ಈ ಪಾತ್ರೆಗೆ ನಾನೀಗ ಇದನ್ನು ಹಾಕ್ತಾ ಇರ್ತೇನೆ ನೋಡಿ. ಈ ರೀತಿ ಆದರೆ ಸಾಕು, ಇಷ್ಟಾದ್ರೇ ಸಾಕು. ಇದಕ್ಕಿಂತ ಜಾಸ್ತಿ ಇದನ್ನು ಬೇಯಿಸುವುದು ಬೇಡ, ಯಾಕಂದರೆ ಇದು ಗಟ್ಟಿ ಆಗ್ತದೆ ಮತ್ತು ಅದು ಸಾಫ್ಟಾಗಿರ್ತದೆ. ಇಷ್ಟಾಗಿದ್ದರೆ ತುಂಬ ರುಚಿಯಾಗಿ ಬಂತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದನ್ನು ಪಾತ್ರೆಗೆ ಹಾಕಿ ಒಂದೇ ರೀತಿ ಇದನ್ನು ಸ್ಪ್ರೆಡ್ ಮಾಡುವ ಸ್ವಲ್ಪ ತಟ್ಟೆಯಲ್ಲಿ ನೋಡಿ. ಎಲ್ಲ ಮಿಲ್ಕ್ ಕೇಕಿನ ಮಿಶ್ರಣವನ್ನು ಹಾಕಿದ್ದೇನೆ ನಾನು. ಈ ರೀತಿ ಸ್ವಲ್ಪ ತಟ್ಟಿ ಇದನ್ನು ಸ್ಪ್ರೆಡ್ ಮಾಡುವ. ಸ್ವಲ್ಪ ಸಣ್ಣ ಇದರಲ್ಲಿ ಬಟ್ಟಲಲ್ಲಿ ಹಾಕಿದರೆ ಸ್ವಲ್ಪ ದಪ್ಪ ತುಂಡು ಬರ್ತಿತ್ತು. ನಾನಿದು ಸ್ವಲ್ಪ ಅಗಲದ್ದು ಇತ್ತು ನನ್ನ ಹತ್ರ, ಅದಕ್ಕೆ ಹಾಕಿದೆ ನಾನು ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಒಂದು 3 ಗಂಟೆ ಇದನ್ನು ನಾವು ತಣ್ಣಗಾಗಲಿಕ್ಕೆ ಇಡುವ. ಆವಾಗ ಚೆನ್ನಾಗಿ ಗಟ್ಟಿ ಆಗ್ತದೆ ಇದು. ಫ್ರಿಜ್ಜಲ್ಲೇ ಇಟ್ಟು ಮಾಡಬೇಕಂತ ಏನಿಲ್ಲ ತುಂಬ ಹೊತ್ತು, ಅದರಷ್ಟಕ್ಕೆ ತಣ್ಣಗಾಗಲಿ ನೋಡಿ. ಎಷ್ಟು ಚೆನ್ನಾಗಿ ಒಳ್ಳೆ ಪೀಸ್ ಕಟ್ಟಾಗಿ ಬರ್ತದೆ ನೋಡಿ. ಇವಾಗ ನಾವು ಅದನ್ನು ಕೈಯಲ್ಲಿ ಕಟ್ ಮಾಡುವಾಗಲೇ ಗೊತ್ತಾಗ್ತದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಇವಾಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಸಾಫ್ಟಾಗಿದೆ ನೋಡಿ. ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ತುಂಬ ರುಚಿಯಾಗಿ ಸಹ ಬರ್ತದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. ಹಾಗಾದರೆ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಿಮ್ಮನ್ನು. ಧನ್ಯವಾದ.